Hello everyone, welcome to my YouTube channel. Today let's do some exercise questions from Medu Matu, that is from page 29, 30 and 31. Please refer your textbooks. First is Artha Thiliri, that means meanings. Artha means meanings. Vyapari, we can call Vyapari also as Vartaka. That means the meaning of this is merchant, a dealer or a trader. Balu, Bahada, Vyapari, Vartaka, Balu, Bahada means a lot, too much or more. Dhati, Riti, Dhati, Riti, expression of attitude. Chakra, Gali, wheel, Chakra, Gali. Chalu, Arambha, Chalavane, Chalu, Arambha, Chalavane means start, the act of starting. Mastararu, Shikshakaru, Mastararu, Shikshakaru, teacher. ವಿವರ ತಿಳಿಯಿರಿ. ಸಂತೆ, ಕೊಂಡುಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು. ಸಂತೆ means that is the expansions, the exact what is the sante means they are telling ಕೊಂಡುಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು. That means sante means fair, gathering of buyers and sellers at a particular place. ಟೆಂಪೋ, ಸರಕು ಸಾಗಾಣಿಕಾ ವಾಹನ. ಟೆಂಪೋ, ಸರಕು ಸಾಗಾಣಿಕಾ ವಾಹನ. ಸರಕು ಸಾಗಾಣಿಕಾ ವಾಹನ means a vehicle used for or as a means of transportation of goods. ಹೂತು ಹೋಗು, ಕೆಸರು, ಒದ್ದೆ ಮಣ್ಣು ಅಥವಾ ಮರಳಿನಲ್ಲಿ ಸಿಲುಕಿಕೊಳ್ಳುವುದು. ಕೆಸರು means slush. Now let's see ಅಭ್ಯಾಸ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ದಟ್ ಮೀನ್ಸ್ fill in the blanks with a proper word. ಮಳೆ ಬಂದು ಡ್ಯಾಶ್ ಬಲು ಕೆಟ್ಟು ಹೋಗಿತ್ತು. ಮಳೆ ಬಂದು ಡ್ಯಾಶ್ ಬಲು ಕೆಟ್ಟು ಹೋಗಿತ್ತು. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ದೂರದಲ್ಲಿ ಒಬ್ಬ ಡ್ಯಾಶ್ ಹೋಗುತ್ತಿದ್ದನು. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದನು. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದನು. ಯುವಕ. The meaning of this is the ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಯಿತು means due to the rain the road was spoiled. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದನು means far away a boy was going, adult boy was going. ಯುವಕ, adult boy. ಇವರಿಗೆ ಸ್ವಲ್ಪ ಡ್ಯಾಶ್ ಮಾಡೋಣ. ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ. ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ. ಸಹಾಯ ಮಾಡೋಣ. ಸಹಾಯ means help. Let's help him. ಮಾಸ್ತರರಿಗೆ ಡ್ಯಾಶ್ ಹೇಳಿದರು. ಮಾಸ್ತರರಿಗೆ ಧನ್ಯವಾದ ಹೇಳಿದರು. ಮಾಸ್ತರರಿಗೆ ಧನ್ಯವಾದ ಹೇಳಿದರು. ಧನ್ಯವಾದ ಹೇಳಿದರು. ಮಾಸ್ತರರಿಗೆ ಧನ್ಯವಾದ ಹೇಳಿದರು. ದಟ್ ಮೀನ್ಸ್ they thanked the master. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ. ಮಾಸ್ತರರಿಗೆ ಧನ್ಯವಾದ ಹೇಳಿದರು. Now let's see. ಕೊಟ್ಟಿರುವ ಮಾತುಗಳನ್ನು ಯಾರು ಹೇಳಿದರು, ಯಾರಿಗೆ ಹೇಳಿದರು. See, they have given some words, sentences. We need to tell that who told to whom. ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ. ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ. ದಟ್ ಮೀನ್ಸ್ ದ ವೀಲ್ ಗಾಟ್ ಸ್ಟಕ್, ಕಾಂಟ್ ಯು ಸಿ. ಯಾರು ಹೇಳಿದರು, ಹೂ ಟೋಲ್ಡ್, ಯಾರಿಗೆ ಹೇಳಿದರು. ಓಕೆ, ಯಾರು ಹೇಳಿದರು, ಹೂ ಟೋಲ್ಡ್.
ಈ ಮಾತನ್ನು ವ್ಯಾಪಾರಿ ಹೇಳಿದನು. ಹೂ ಟೋಲ್ಡ್ ದಿಸ್ ಒನ್? ಈ ಮಾತನ್ನು ವ್ಯಾಪಾರಿ ಹೇಳಿದನು. ಈ ಮಾತನ್ನು ದ ಮರ್ಚೆಂಟ್ ಟೋಲ್ಡ್ ದಿಸ್. ಈ ಮಾತನ್ನು ವ್ಯಾಪಾರಿ ಹೇಳಿದನು. ಟು whom did he tell? He told to the adult boy. ಈ ಮಾತನ್ನು ಯುವಕನಿಗೆ ಹೇಳಿದನು. ಈ ಮಾತನ್ನು ಯುವಕನಿಗೆ ಹೇಳಿದನು. ಯುವಕನಿಗೆ ಹೇಳಿದನು. ಹೇಳಿದನು. ಯಾರು ಹೇಳಿದರು? ಈ ಮಾತನ್ನು ವ್ಯಾಪಾರಿ ಹೇಳಿದನು. ಯಾರಿಗೆ ಹೇಳಿದನು? ಈ ಮಾತನ್ನು ಯುವಕನಿಗೆ ಹೇಳಿದನು. ನಾವು ಲೆಟ್ಸ್ ಸಿ ಅವರ್ ನೆಕ್ಸ್ಟ್ ಒನ್. ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ. ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ. ಯು ಓನ್ಲಿ ಲಿಫ್ಟ್, ವೈ ಶುಡ್ ಐ ಲಿಫ್ಟ್. ಹೂ ಟೋಲ್ಡ್ ದಿಸ್? ಯಾರು ಹೇಳಿದರು? ಹೂ ಟೋಲ್ಡ್ ದಿಸ್ ಮೀನ್ಸ್ ಈ ಮಾತನ್ನು ಯುವಕ ಹೇಳಿದನು. ದ ಅಡಲ್ಟ್ ಬಾಯ್ ಟೋಲ್ಡ್ ದಿಸ್. ಈ ಮಾತನ್ನು ಯುವಕ ಹೇಳಿದನು. ಈ ಮಾತನ್ನು ಯುವಕ ಹೇಳಿದನು. ಈ ಮಾತನ್ನು ಯುವಕ ಹೇಳಿದನು. ಯಾರಿಗೆ ಹೇಳಿದನು? ಟು whom did he tell this? ಈ ಮಾತನ್ನು ವ್ಯಾಪಾರಿಗೆ ಹೇಳಿದನು. ಈ ಮಾತನ್ನು ವ್ಯಾಪಾರಿಗೆ ಹೇಳಿದನು. He told this to the merchant. ಈ ಮಾತನ್ನು ವ್ಯಾಪಾರಿಗೆ ಹೇಳಿದನು. ವ್ಯಾಪಾರಿಗೆ ಹೇಳಿದನು. ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ. ಯಾರು ಹೇಳಿದರು? ಈ ಮಾತನ್ನು ಯುವಕ ಹೇಳಿದನು. ಯಾರಿಗೆ ಹೇಳಿದರು? ಈ ಮಾತನ್ನು ವ್ಯಾಪಾರಿಗೆ ಹೇಳಿದನು. ಅವನನ್ನು ಪ್ರೀತಿಯಿಂದ ಮಾತನಾಡಿಸು. ದಟ್ ಮೀನ್ಸ್ ಟಾಕ್ ಟು ಹಿಮ್ ವಿತ್ ಲವ್ ಆ್ಯಂಡ್ ರೆಸ್ಪೆಕ್ಟ್. ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ. ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ. ಯಾರು ಹೇಳಿದರು? ಹೂ ಟೋಲ್ಡ್ ದಿಸ್? ಈ ಮಾತನ್ನು ರಾಮಪ್ಪ ಮಾಸ್ತರರು ಹೇಳಿದರು. ಈ ಮಾತನ್ನು ರಾಮಪ್ಪ ಮಾಸ್ತರರು ಹೇಳಿದರು. ಈ ಮಾತನ್ನು ರಾಮಪ್ಪ, ದ ಟೀಚರ್ ಟೋಲ್ಡ್ ದಿಸ್. ದ ರಾಮಪ್ಪ ಟೀಚರ್ ಟೋಲ್ಡ್ ದಿಸ್. ಈ ಮಾತನ್ನು ರಾಮಪ್ಪ ಮಾಸ್ತರರು ಹೇಳಿದರು. ಮಾಸ್ತರರು ಹೇಳಿದರು. ಯಾರಿಗೆ ಹೇಳಿದರು? ಟು whom did he tell? ಈ ಮಾತನ್ನು ವ್ಯಾಪಾರಿಗೆ ಹೇಳಿದರು. He told to the merchant. ಈ ಮಾತನ್ನು ವ್ಯಾಪಾರಿಗೆ ಹೇಳಿದರು. ವ್ಯಾಪಾರಿಗೆ ಹೇಳಿದರು. ಅವನನ್ನು ಪ್ರೀತಿಯಿಂದ ಮಾತನಾಡಿಸಿರಿ. ಯಾರು ಹೇಳಿದರು? ಈ ಮಾತನ್ನು ರಾಮಪ್ಪ ಮಾಸ್ತರರು ಹೇಳಿದರು. ಯಾರಿಗೆ ಹೇಳಿದರು? ಈ ಮಾತನ್ನು ವ್ಯಾಪಾರಿಗೆ ಹೇಳಿದರು. ಓಕೆ, ನಾವು ಲೆಟ್ಸ್ ಸಿ. ಕೂಡಿಸಿ ಬರೆಯಿರಿ. ಕ ಪ್ಲಸ್ ಆ ಮೇಕ್ ಕಾ. ಖ ದೀರ್ಘ ಕ. ಆ ಖ ಕೊಂಬು ಇಳಿ ಕಾ. ಛ ಪ್ಲಸ್ ಆ ಚ. ಛ ದೀರ್ಘ ಚ. ಆರ್ ಛ ಕೊಂಬಿನ ಇಳಿ ಛ. ಠ ಪ್ಲಸ್ ಆ ಠ. ಠ ದೀರ್ಘ ಠ. ತ ಪ್ಲಸ್ ಆ ತ. ಥ ದೀರ್ಘ ಥ. ಪ ಪ್ಲಸ್ ಆ ಪ.
ಪ ದೀರ್ಘ ಪ. ಓಕೆ, ಮಾದರಿಯಂತೆ ಬರೆಯಿರಿ. They have given the example. You need to write as a given example. Madari. The example they have given is ಮಾಡ್ತಾನೆ, ಮಾಡುತ್ತಾನೆ. That is, this is the short form. You need to elaborate that word. Okay. ಮಾಡ್ತಾನೆ, ಮಾಡ್ತೇನೆ, ಮಾಡುತ್ತೇನೆ, ಮಾಡ್ತೇನೆ, ಮಾಡುತ್ತೇನೆ. The next one is ಕರೆಯೋದು. ದಟ್ ಮೀನ್ಸ್ ಕರೆಯುವುದು, ಕರೆಯೋದು, ಕರೆಯುವುದು. ನೋಡ್ತೀಯ, ನೋಡುತ್ತೀಯ, ನೋಡ್ತೀಯ, ನೋಡುತ್ತೀಯ. ಹೋಗ್ತೇನೆ, ಹೋಗುತ್ತೇನೆ, ಹೋಗ್ತೇನೆ, ಹೋಗುತ್ತೇನೆ. ಬರ್ತೇನೆ, ಬರುತ್ತೇನೆ, ಬರ್ತೇನೆ, ಬರುತ್ತೇನೆ. ಕೊಟ್ಟಿರುವ ಪದಗಳನ್ನು ಅಂದವಾಗಿ ನಕಲು ಮಾಡಿರಿ. ದಟ್ ಮೀನ್ಸ್ ಯು ನೀಡ್ ಟು ಕಾಪಿ ಡೌನ್ ದೀಸ್ ವರ್ಡ್ಸ್. ಓಕೆ. ಕೈ ಕುಲುಕು. ಕೈ ಕುಲುಕು ಮೀನ್ಸ್ ಹ್ಯಾಂಡ್ ಶೇಕ್. ಧನ್ಯವಾದ, ಥ್ಯಾಂಕ್ಸ್. ಕ್ಷಮಿಸು, ಫರ್ಗಿವ್. ಕೈ ಕುಲುಕು, ಧನ್ಯವಾದ, ಕ್ಷಮಿಸು. ನೌ ಲೆಟ್ಸ್ ಸಿ. ಒಂದು ಪದ ವಾಕ್ಯದಲ್ಲಿ ಉತ್ತರಿಸಿ. ಯು ನೀಡ್ ಟು ಆನ್ಸರ್ ಇನ್ ಅ one word, okay, or a sentence, one sentence, okay. ಒಂದು ಪದ ವಾಕ್ಯದಲ್ಲಿ ಉತ್ತರಿಸಿ. ವ್ಯಾಪಾರಿಯು ಎಲ್ಲಿಗೆ ಹೊರಟಿದ್ದನು. ವ್ಯಾಪಾರಿಯು ಎಲ್ಲಿಗೆ ಹೊರಟಿದ್ದನು ಮೀನ್ಸ್ ವೇರ್ ವಾಸ್ ದ ಮರ್ಚೆಂಟ್ ಗೋಯಿಂಗ್. ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು. ದ ಮರ್ಚೆಂಟ್ ವಾಸ್ ಗೋಯಿಂಗ್ ಟು ಫೇರ್. ದ ಆನ್ಸರ್ ಈಸ್ ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು. ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು. ಸಂತೆಗೆ ಹೊರಟಿದ್ದನು. ಹೊರಟಿದ್ದನು. ಓಕೆ. ವ್ಯಾಪಾರಿಯು ಎಲ್ಲಿಗೆ ಹೊರಟಿದ್ದನು. ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು. ವ್ಯಾಪಾರಿಯು ಸಂತೆಗೆ ಹೊರಟಿದ್ದನು. ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವೆಶ್ಚನ್. ವ್ಯಾಪಾರಿಯು ಯುವಕನನ್ನು ಏನೆಂದು ಕೂಗಿದನು. ವ್ಯಾಪಾರಿಯು ಯುವಕನನ್ನು ಏನೆಂದು ಕೂಗಿದನು. ಹೌ ಡಿಡ್ ದ ಮರ್ಚೆಂಟ್ ಕಾಲ್ ದ ಬಾಯ್. ವ್ಯಾಪಾರಿಯು ಯುವಕನನ್ನು ಲೋ ಬಾರೋ ಈ ಕಡೆ ಎಂದು ಕೂಗಿದನು. ದ ಆನ್ಸರ್ ಈಸ್ ವ್ಯಾಪಾರಿಯು ಯುವಕನನ್ನು ಲೋ ಬಾರೋ ಈ ಕಡೆ ಎಂದು ಕೂಗಿದನು. ಲೋ ಬಾರೋ ಈ ಕಡೆ ಎಂದು ಕೂಗಿದನು. ಎಂದು ಕೂಗಿದನು. ದ ಮರ್ಚೆಂಟ್ ಕಾಲ್ಡ್ ಕಮ್ ದಿಸ್ ಸೈಡ್. ಕಮ್ ಹಿಯರ್ ಆರ್ ಕಮ್ ದಿಸ್ ಸೈಡ್. ಓಕೆ. ವ್ಯಾಪಾರಿಯು ಯುವಕನನ್ನು ಏನೆಂದು ಕೂಗಿದನು. ದ ಆನ್ಸರ್ ಈಸ್ ವ್ಯಾಪಾರಿಯು ಯುವಕನನ್ನು ಲೋ ಬಾರೋ ಈ ಕಡೆ ಎಂದು ಕೂಗಿದನು. ನಾವು ಲೆಟ್ಸ್ ಸಿ ಅವರ್ ಥರ್ಡ್ ಕ್ವೆಶ್ಚನ್. ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ಏನೆಂದು ಹೇಳಿದನು. ವಾಟ್ ಡಿಡ್ ದ ಬಾಯ್ ಆಂಗ್ರಿಲಿ ಟೋಲ್ಡ್ ಟು ದ ಮರ್ಚೆಂಟ್. ಯುವಕನು ಸಿಟ್ಟಿನಿಂದ ನೀನೇ ಎತ್ತಿಕೋ ನಾನೇಕೆ ಎತ್ತಲಿ ಎಂದು ಹೇಳಿದನು. ಓಕೆ. ನಾವು ಲೆಟ್ಸ್ ರೈಟ್ ಅವರ್ ಆನ್ಸರ್. ಯುವಕನು ಸಿಟ್ಟಿನಿಂದ ನೀನೇ ಎತ್ತಿಕೋ
ನೀನೆ ಎತ್ತಿಕೋ. ನಾನೇಕೆ ಎತ್ತಲಿ. ನಾನೇಕೆ ಎತ್ತಲಿ. ಎಂದು ಹೇಳಿದನು. That means the boy told, if you want, you only lift it. Why should I lift it? Okay. ಯುವಕನು ಸಿಟ್ಟಿನಿಂದ ವ್ಯಾಪಾರಿಗೆ ಏನೆಂದು ಹೇಳಿದನು? ಯುವಕನು ಸಿಟ್ಟಿನಿಂದ ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ ಎಂದು ಹೇಳಿದನು. Now let's see our last question. ಮಾಸ್ತಾರರ ಮಾತಿನಲ್ಲಿದ್ದ ಆತ್ಮೀಯತೆ ಏನನ್ನು ಗೆದ್ದಿತು? ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. The fond feelings in a master's words won all of their hearts. ಮನಸ್ಸನ್ನು ಗೆದ್ದಿತು. ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಏನನ್ನು ಗೆದ್ದಿತು? The answer is ಮಾಸ್ತರರ ಮಾತಿನಲ್ಲಿದ್ದ ಆತ್ಮೀಯತೆ ಎಲ್ಲರ ಮನಸ್ಸನ್ನು ಗೆದ್ದಿತು. Thank you for watching this video. If you want to see more videos on Kali Kannada Class 3, please subscribe to my channel.